ಅಗ್ರಜ, ನಿನ್ ಮದ್ವೆಗೆ ಏನೇನ್ ಅರೇಂಜ್ಮೆಂಟ್ಸ್ ಮಾಡ್ಬೇಕೋ ಎಲ್ಲ ಮಾಡಿ ಮುಗಿಸಿದೀವಿ. ಆದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸನ ಮರ್ತೋಗ್ಬಿಟ್ಟಿದ್ವಿ. ಅದಾಗ್ಲಿಲ್ಲ ಅಂದ್ರೆ ಇಡೀ ಮದ್ವೆ ಕಂಪ್ಲೀಟ್ ಆಗಕ್ ಚಾನ್ಸೇ ಇಲ್ಲ. ಇಂಪಾರ್ಟೆಂಟ್ ಮ್ಯಾಟರ್. ನಾನು ಯಾವ ಕೆಲಸನೂ ಬಾಕಿ ಉಳಿಸಿಲ್ವಲ್ಲ. ಇನ್ಫ್ಯಾಕ್ಟ್ ಎಲ್ಲ ಕೆಲಸನೂ ಕ್ರಾಸ್ ಚೆಕ್ ಮಾಡಿದೀನಿ. ಆದ್ರೂ ಒಂದ್ ಕೆಲಸ ಮಾತ್ರ ಪೆಂಡಿಂಗ್ ಉಳ್ಕೊಂಡಿದೆ ಅಗ್ರಜ. ಇಲ್ಲ ವಿಕ್ರಾಂತ್, ಯಾವ ಕೆಲಸ ಕೂಡ ಬಾಕಿ ಉಳಿದಿಲ್ಲ. ಎಲ್ಲ ಮನೆ ಮುಂದೆ ನಿಂತು ಮಾಡಿಸಿದ್ದೀನಿ. ಹಾಲ್ ಬುಕ್ ಮಾಡಿದ್ದೀನಿ, ಕೇಟರಿಂಗ್ ಅವ್ರಿಗೂ ಮಾತಾಡಿದ್ದೀನಿ, ಡೆಕೋರೇಷನ್ಸ್ ಅವ್ರಿಗೆ ಅಡ್ವಾನ್ಸ್ ಕೂಡ ಆಗಿದೆ. ಯಾವ ಕೆಲಸನೂ ಬಾಕಿ ಉಳಿದಿಲ್ಲ. ಕೆಲ್ಸದ ಬಗ್ಗೆ ಅಲ್ಲ ವೇದಾಂತ್, ವಿಕ್ಕಿ ಹೇಳ್ತಿರೋದು ಮದ್ವೆಗ್ ಮುಂಚೆ ಆಗ್ಬೇಕಾಗಿರೋ ಬ್ಯಾಚುಲರ್ ಪಾರ್ಟಿ ಬಗ್ಗೆ. ಇದು ಇಂಪಾರ್ಟೆಂಟ್ ಮ್ಯಾಟರ್. ಬ್ಯಾಚುಲರ್ಸ್ ಪಾರ್ಟಿನೂ ಬೇಡ, ಫ್ಯಾಮಿಲಿ ಪಾರ್ಟಿನೂ ಬೇಡ. ಬ್ಯಾಚುಲರ್ಸ್ ಪಾರ್ಟಿ ಮಾಡಿಲ್ಲ ಅಂದ್ರೆ ಮದ್ವೆನೇ ಆಗೋದಿಲ್ವಾ? ನೀವು ಲಾಸ್ಟ್ ಟೈಮ್ ಪಾರ್ಟಿ ಮಾಡಿರೋದನ್ನ ನಾನು ಚೆನ್ನಾಗಿ ನೋಡಿದ್ದೀನಿ. ವಾ, ಅದೇಕ್ ಸಾಧ್ಯ ಅಗ್ರಜ? ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿ ಬ್ಯಾಚುಲರ್ಸ್ ಪಾರ್ಟಿನೇ ಮಾಡ್ಲಿಲ್ಲ ಅನ್ನೋ ಕೊರಗು ಉಳ್ಕೋಬಾರ್ದು. ಅದು ದೊಡ್ಡ ಹಿಂಸೆ. ಆಮೇಲೆ ಧ್ರುವ ಮದುವೆ ಆಗೋವರೆಗೂ ಅದೇ ಕಾಡ್ತಾ ಇರುತ್ತೆ. ನೋ ವಿಕ್ರಾಂತ್, ಏನು ಹಿಂಸೆ ಆಗಲ್ಲ, ಯಾವ್ದು ಕಾಡೋದಿಲ್ಲ. ನಿಮ್ಗಳ ಪ್ಲಾನ್ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ಕಾಂತನ್ ಜೊತೆ ಸೇರ್ಕೊಂಡು ನಿನ್ ಮದುವೆ ಮಾಡ್ಕೊಂಡಿರೋ ಎಡ್ವರ್ಟ್ನ ಕಣ್ಣಾರೆ ನೋಡಿದ್ದೀನಿ. ಮತ್ತೆ ರಿಪೀಟ್ ಆಗೋದು ಬೇಡ, ಸೊ ಬೇಕಾಗಿಲ್ಲ. ಅಯ್ಯೋ ಅಗ್ರಜ, ಎಲ್ರು ಲೈಫಲ್ಲಿ ಹೇಗೆ ಒಂದೇ ಒಂದ್ಸಲ ಮದುವೆ ಆಗ್ತಾರೋ ಹಾಗೇನೆ ಬ್ಯಾಚುಲರ್ ಪಾರ್ಟಿನೂ ಒಂದೇ ಸಲ ಮಾಡಕ್ಕಾಗೋದು. ಇಲ್ಲ ಅಂದ್ರೆ ಮನ್ಸಿಗೇನೋ ಬೇಜಾರಾಗ್ಬಿಡುತ್ತೆ. ಇದನ್ನ ನಿನ್ನಿಷ್ಟಕ್ಕೋಸ್ಕರ ಮಾಡೋದಲ್ಲ, ನಿನ್ ಮದ್ವೆನ ಇಷ್ಟಪಟ್ಟು ಮಾಡ್ತಾರಲ್ಲ ಅವ್ರಿಷ್ಟಕ್ಕಾಗಿ ಮಾಡೋದು. ಅದೇ ಮತ್ತೆ, ವೇದಾಂತ್ಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ, ತುಂಬಾ ಕ್ಲೋಸ್ ಅಂತ ಇರೋದು ನಾವುಗಳೇ. ನಮ್ಮ ಮನ್ಸಿಗೆ ವೇದಾಂತ್ ಬೇಜಾರ್ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ಅದು ಮದ್ವೆ ಟೈಮಲ್ಲಿ ಪಾರ್ಟಿ ಮಾಡಿದ್ರೆ ಜನ ಮಕ್ಕುಗಿತಾರೆ, ಅದಕ್ಕೆ ಮದ್ವೆ ಮುಂಚೆನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳದ್ನಪ್ಪ. ನೋ ವಿಕ್ರಾಂತ್, ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೆಸರು ಹೇಳ್ಕೊಂಡು ಚೆನ್ನಾಗಿ ಕುಡಿತೀರ. ಆಮೇಲೆ ನಾನೇ ಪಾರ್ಟಿ ಕೊಡಿಸಿದೆ ಅಂತ ಮನೆಯವರೆಲ್ಲ ಸೇರ್ಕೊಂಡು ನನಗೆ ಬೈತಾರೆ. ಸೊ ಬೇಕಾಗಿಲ್ಲ. ಯಾರು ಬೈಯೋದು? ಅದ್ ಯಾರು ಬರ್ತಾರೋ ನಾನು ನೋಡ್ಕೊಳ್ತೀನಿ ಅಗ್ರಜ. ನೀನು ಯಾರೋ ಬೈತಾರೆ ಅಂತ ನಮ್ ಖುಷಿನ ಕಿತ್ಕೊಳಕ್ ಆಗಲ್ಲ. ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ಅದ್ ಯಾವನೇ ಬರ್ಲಿ ನಾನ್ ನೋಡ್ಕೊಳ್ತೀನಿ. ಅಲ್ವಾ ಬಾವಾ? ಅಲ್ವಾ ಧ್ರುವ? ಅಯ್ಯೋ ಹೌದೌದು, ವಿಕ್ಕಿ ಹೇಳ್ತಿರೋದು 100 ಅಲ್ಲ ವೇದಾಂತ್, 200% ಕರೆಕ್ಟ್. ನೀವೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತೀರ ಅಂತ ನನಗೆ ಗೊತ್ತಿಲ್ವಾ? ನೀವು ಹೇಳಿದ್ರೆ ಅಟ್ಲೀಸ್ಟ್ ಓಕೆ. ನಿಮ್ ಜೊತೆ ಕಾಂತ ಬೇರೆ ಇರ್ತಾರೆ. ಮೊದಲೇ ಕಾಂತ ಮಾಡೋದೆಲ್ಲ ಮನೆ ಹಾಳು ಕೆಲಸ. ತಾವ್ ತಗ್ಲಾಕೊಡೋದಲ್ದೆ ಎಲ್ಲಾನು ಸೇರಿಸಿ ಒಟ್ಟಿಗೆ ಫಿಟ್ ಮಾಡ್ತಾರೆ. ಬೇಡ ಅಗ್ರಜ, ಕಾಂತನ ನಾವ್ ಹ್ಯಾಂಡಲ್ ಮಾಡ್ತೀವಿ. ಲಾಸ್ಟ್ ಟೈಮ್ ಆಯ್ತಲ್ಲ, ಆತರ ಏನು ಆಗಲ್ಲ. ಏನು ತಲೆ ಕೆಡ್ಸ್ಕೊಳ್ಬೇಡ. ಆಕ್ಚುಲಿ ಈ ಪಾರ್ಟಿ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಹೋಗುತ್ತೆ. ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಓಕೆ. ಸೂಪರ್, ಥ್ಯಾಂಕ್ ಯು ಅಗ್ರಜ, ಥ್ಯಾಂಕ್ ಯು. ಬಟ್ ಒನ್ ಕಂಡೀಷನ್. ಒಂದ್ ಕಂಡೀಷನ್ ಅಲ್ಲ, 10 ಕಂಡೀಷನ್ ಹೇಳೋ, ಕೇಳ್ತೀನಿ. ನೋ ಬೂಸ್. ಅಂಡ್ ನಮ್ಮ ಪಾರ್ಟಿಯಲ್ಲಿ ಹುಡುಗಿರಿಗೆ ಎಂಟ್ರಿ ಇಲ್ಲ. ಓಕೆ ಓಕೆ ಓಕೆ. ಕೂಡ ಒಂದು ಸೆಕೆಂಡ್, ಅಮೂಲ್ಯ ಕಾಲ್ ಮಾಡ್ತಿದ್ದಾಳೆ, ಬರ್ತೀನಿ. ವಿಕ್ಕಿ, ಎಲ್ರಿಗಿಂತ ಜಾಸ್ತಿ ಕುಡಿಯೋದೇ ನೀನು. ವೇದಾಂತ್ ಎಣ್ಣೆ ಇಲ್ಲದೆ ಪಾರ್ಟಿ ಅಂದ ತಕ್ಷಣ ಒಪ್ಕೊಂಬಿಟ್ಟಿಯಲ್ಲ. ಎಣ್ಣೆ ಇಲ್ಲದೆ ಪಾರ್ಟಿ ಹೆಂಗ್ ಮಾಡೋದು? ಅದೊಂದು ಬ್ಯಾಚುಲರ್ ಪಾರ್ಟಿನ. ಆ ತರದ ಪಾರ್ಟಿ ಮಾಡೋದ್ಕಿಂತ ಹಾಲು ಕುಡ್ಕೊಂಡು ಮಲ್ಗೋದೇ ಒಳ್ಳೇದು. ಈ ವಿಕ್ಕಿ ಪ್ಲಾನಿಂಗ್ ಬಗ್ಗೆ ನಿಮ್ಗಿನ್ನೂ ಐಡಿಯಾ ಇಲ್ಲ ಅಂತ ಅನ್ಸುತ್ತೆ. ಅಗ್ರಜನ ಒಪ್ಸೋದು ಎಷ್ಟು ಕಷ್ಟದ ವಿಚಾರ ಅಂತ ನಿಮಗೆ ಗೊತ್ತಾ? ಅವನು ಇಷ್ಟಾರು ಒಪ್ಕೊಂಡಿದ್ದಾನಲ್ಲ, ಖುಷಿ ಪಡಿ. ಮಿಕ್ಕಿದನ್ನ ನಾನ್ ನೋಡ್ಕೊಳ್ತೀನಿ. ವಿಕ್ಕಿ ಅಣ್ಣ ಕೂಡ ನಮ್ ಜೊತೆ ಇರ್ತಾನೆ, ಅವನೇ ಎಲ್ಲ ನೋಡ್ಕೋತಾನೆ, ನೀನೇ ನೋಡ್ಕೊಳ್ಳೋದು ಬೇಡ. ಡೋಂಟ್ ವರಿ ಧ್ರುವ, ಇಂಥ ಕೆಲ್ಸಕ್ಕೆ ಅಂತಾನೆ ನಮ್ ಖರಾಬ್ ಕಾಣ್ತಾ ಇರೋದು. ಅವನ್ಗೊಂದ್ ಮಾತು ಹೇಳಿದ್ರೆ ಜ್ಯೂಸ್ ರೆಡಿ ಮಾಡ್ತಾನೆ. ಜ್ಯೂಸ್ ರೆಡಿ ಮಾಡಕ ವೇಸ್ಟ್ ಮಾಡಿ ಯಾಕೆ, ನಾವೇ ಮಾಡ್ಬೋದಲ್ಲ. ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ತಾನೆ ಬಾವ, ಅವನ್ ಅದಕ್ಕೆ ತಾನೆ ಫೇಮಸ್. ಓ ಹೌದು, ಕರೆಕ್ಟ್ ಅಲ್ವಾ? ಯಾ ವಿಕ್ಕಿ, ಸೂಪರ್, ನೀನು ಸೂಪರ್ ಬಿಡು.
ಹಾಯ್ ಬಜಾರಿ. ನಾಳೆಯಿಂದ ಮದುವೆ ಶಾಸ್ತ್ರಗಳು ಶುರುವಾಗುತ್ತೆ. ಐ ಆಮ್ ಸೋ ಎಕ್ಸೈಟೆಡ್. ನಾಳೆಂದು ನಾಳೆ ಕಣಯ್ಯ. ಇವತ್ತು ನೀವೆಲ್ಲ ಸರಿಯಾಗಿದ್ರೆ ಮಾತ್ರ ನಾಳೆ ಕಾರ್ಯಕ್ರಮ ಚೆನ್ನಾಗಾಗುತ್ತೆ. ಏನ್ ಕಿತಾಪತಿ ಮಾಡ್ತಿದ್ದೀರಾ ನೀವೆಲ್ಲ ಗಂಡ ಹೈಕ್ಳುಗಳು ಸೇರ್ಕೊಂಡು? ನೀವೆಲ್ಲ ಯಾರ ಮಾತು ಕೇಳಲ್ಲ. ನಾಳೆ ಏನಾದ್ರೂ ಎಡ್ವರ್ಟ್ ಆಗ್ಬೇಕಂತೆ ಆಗಿದೆ ನಿನಗೆ. ನನ್ ಮದ್ವೆ ಆಗೋ ಗಂಡು ಅಂತ ನೋಡಲ್ಲ, ಕಟ್ಟಾಡಿಸ್ಬಿಡ್ತೀನಿ. ಹೆಲೋ, ರಿಲ್ಯಾಕ್ಸ್. ಏನಾಗಿದೆ ಅಂತ ಹೀಗೆ ಕೂಗಾಡ್ತಿದ್ಯಾ? ಆರಾಮ ಮಾತಾಡು. ಇದು ಬರೀ ಸ್ಯಾಂಪಲ್. ಅಲ್ಲಿ ಏನಾದ್ರೂ ಎಡ್ವರ್ಟ್ ಆಗ್ಬೇಕಲ್ಲ, ಆಗ ತೋರಿಸ್ತೀನಿ ನಿಜವಾದ ಹಬ್ಬ. ನನ್ ಬಗ್ಗೆ ಗೊತ್ತಿದ್ದು ನೀನ್ ಉಸಾಬ್ರೆಲ್ಲ ಮಾಡ್ಕೊಂಡ್ಯೋ ಅಷ್ಟೇ ಕತೆ. 100 ಸಲ ಯೋಚನೆ ಮಾಡು ಹೇಳಿದೀನಿ. ಈಗ ಏನಾಯ್ತು ಅಂತ ಹೀಗೆ ಆಡ್ತಿದ್ಯಾ? ಸುಮ್ನೆ ವಟ 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 ಅಂತ ಬಡ್ಕೋಬೇಡ. ಫೋನ್ ಮಾಡಿದಾಗ ಆ ಕಡೆ ಇರೋರ್ಗು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಟ್ಕೊ. ತಾವೆಲ್ಲ ಸೇರ್ಕೊಂಡು ಬ್ಯಾಚುಲರ್ ಪಾರ್ಟಿ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೀರಾ ಅಲ್ವಾ? ಓಹ್, ಅದ್ ಸರಿ. ಅದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ರೌಡಿ ಬೇಬಿ ನಮ್ಮ ನಾವ್ ಅವಾಗ್ಲೇ ಹಂಗೆ. ಇವಾಗ ಕೇಳ್ಬೇಕಾ? ಈ ಅಮ್ಮ ಅಂದ್ರೆ ಏನ್ ತಮಾಷೆನಾ? 2 ವರ್ಷದಿಂದ ನಾನು ಇದನ್ನ ಕೇಳ್ತಿರೋದು. ಕೇಳಿದ ಕ್ವೆಶ್ಚನ್ ಆನ್ಸರ್ ಮಾಡು, ಸುಮ್ನೆ ಬಿಲ್ಡಪ್ ಕೊಡ್ಬೇಡ. ಅದೆಲ್ಲ ನಿನಗೆ ಯಾಕೆ? ನಾನು ಹೇಳಿ ನಿಜ ತಾನೆ? ನಿಜಾನೇ, ಆದ್ರೆ ಇದು ಕಂಪ್ಲೀಟ್ ಟ್ರೂತ್ ಅಲ್ಲ. ಪಾರ್ಟಿ ಪ್ಲಾನ್ ಆಗ್ತಿರೋದು ಸತ್ಯ. ಅದನ್ನ ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ಪ್ಲಾನಿಂಗ್ ಇರಲ್ಲ, ಮತ್ತೆ ಎಕ್ಸಿಕ್ಯೂಷನ್ ಗೆ ಸೇರ್ಕೊಂಡು ಫುಲ್ ಚಿತ್ತಾಗೋ ಪ್ಲಾನ್ ಅಲ್ಲಿ ಇದ್ದೀರಾ ಸಾಹೇಬ್ರು? ಕಮಾನ್ ಬಚಾರಿ, ನಾನೇನು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಕಣಯ್ಯ. ತಾವೊಂದ್ಸತಿ ಕುಡ್ಕೊಂಡು ಟೈಟ್ ಆಗಿ ನಮ್ಮ ಮನೆವರೆಗೂ ಬಂದು ನನ್ನ ರೂಮಿಗೆ ಕಲ್ಲು ಹೊಡೆದಿದ್ದು ನಾನು ಇನ್ನೂ ಮರ್ತೋಗಿಲ್ಲ. ದೊಡ್ಡದ್ರಲ್ಲಿ ಹೊಡಿಬೇಕು. ನೀವೆಲ್ಲೂ ಒಟ್ಟಿಗೆ ಸೇರ್ಕೊಂಡ್ರೆ ಮುಗ್ದೇ ಹೋಯ್ತು. ವಿಕ್ಕಿ ಬಾಬಾ, ರಾಜಣ್ಣ, ಸಾರ್ಥಕಣ್ಣ ಒಟ್ಟಿಗೆ ಸೇರ್ಕೊಂಡ್ರೆ ಅಷ್ಟೇ ಕತೆ. ಮೊದಲು ಪಾರ್ಟಿನ ಕ್ಯಾನ್ಸಲ್ ಮಾಡ್ಸೋ. ನೋಡು, ಟೆನ್ಷನ್ ಮಾಡ್ಕೋಬೇಡ. ನಾನು ಆಲ್ರೆಡಿ ಅವ್ರಿಗೆ ವಾರ್ನ್ ಮಾಡಿದ್ದೀನಿ. ಏನಂತ? ಏನಿಲ್ಲ, ಪಾರ್ಟಿ ಮಾಡ್ಕೊಳ್ಳಿ, ಆದ್ರೆ ಆಲ್ಕೋಹಾಲ್ ಪಾರ್ಟಿನಲ್ಲಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಿಜನಾ? ಬಜಾರಿ, ನಾನು ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನ? ಆದ್ರೂ ಎಣ್ಣೆ ವಿಷಯ ಅಂತ ಬಂದ್ರೆ ಹುಡುಗನ್ನ ನಂಬೋದಕ್ಕೆ ಆಗಲ್ಲಪ್ಪ. ಎಣ್ಣೆನ ಅಮೃತ ಅನ್ನೋ ತರ ಕಣ್ಣಿಗೆ ಹೊತ್ಕೊಂಡ್ ಕುಡಿತಾರೆ. ಮೌನಮೂಲ್ಯ, ಯು ನೋ ಮೀ. ನಾನು ಹಾಗಲ್ಲ. ಹಾಗಾಗ್ಬಾರ್ದು ಅನ್ನೋದೇ ನನ್ ಕನ್ಸರ್ನ್. ಇರ್ಲಿ, ಯಾವ್ದಕ್ಕೂ ಒಂದು ಪ್ರಾಮಿಸ್ ಮಾಡ್ಬಿಡು. ಯಾವ್ದೇ ಕಾರಣಕ್ಕೂ ಎಣ್ಣೆ ಕುಡಿಯಲ್ಲ, ಏನು ಅವಂತರ ಮಾಡ್ಕೊಳಲ್ಲ ಅಂತ. ಸರಿ ಬಜಾರಿ, ಪ್ರಾಮಿಸ್. ನೀವು ಸುಮ್ನೆ ನಮ್ಮನೆ ಬಾಯ್ಸ್ ಮೇಲೆ ಡೌಟ್ ಪಡ್ತಿದ್ದೀರಾ. ಅವರೆಲ್ಲ ತುಂಬಾ ಒಳ್ಳೆಯವರು, ನೀವು ಹಂಗ ಅನ್ಕೊಳಕ್ಕೆ ಹೋಗ್ಬೇಡಿ. ಅಮ್ಮು, ನೀ ನಮ್ಮನೆ ಬಾಯ್ಸ್ ನ ಎಷ್ಟು ವರ್ಷದಿಂದ ನೋಡ್ತಾ ಇದೀಯಾ? ಮೇ ಬಿ 1-2 ವರ್ಷದಿಂದ. ಆದ್ರೆ ನಾನು ಖುದ್ದಾಗ್ಲಿಂದ ನೋಡ್ತಾ ಇದ್ದೀನಿ. ಇವತ್ತಲ್ಲಿ ಏನೋ ಕಿತಾಪತಿ ಆಗೋದಂತೂ ಗ್ಯಾರಂಟಿ. ಸುಮ್ಮನಿರಿ ಅದಕ್ಕೆ. ವೇದನ್ ಬಗ್ಗೆ ಅಂತೂ ಸಪರೇಟ್ ಸರ್ಟಿಫಿಕೇಟ್ ಕೊಡೋ ಅಗತ್ಯನೇ ಇಲ್ಲ. ಸಾರ್ಥಕಣ್ಣ ಅಂತೂ ಅವನ್ ತರ ಹುಡುಗ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ರಾಜಣ್ಣ ಅವ್ರ ತರ ಕೆಲಸ ಮಾಡೋ ಹುಡುಗರು ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿಕ್ಕಿ ಬಾಬಾ ಸ್ವಲ್ಪ ಡೇಂಜರೇ, ಆದ್ರೆ ಇವರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಅವ್ರು ಸೈಲೆಂಟ್ ಆಗಿರ್ತಾರೆ. ಅದಕ್ಕೆ ಮನೆಯಲ್ಲೇ ಇದ್ದು ಯಾಕೆ ನನಗೆ ಕಾಲ್ ಮಾಡ್ತಿದಾರೆ? ರೀ ಕಾಂತ, ಬ್ಲಾಸ್ಟ್ ರೀ, ಫುಲ್ ಬ್ಲಾಸ್ಟ್ ಆಗ್ಬೇಕು. ಇವತ್ತು ವೇದಾಂತದ್ದು ಬ್ಯಾಚುಲರ್ ಪಾರ್ಟಿ ಇದೆ. ಲಾಸ್ಟ್ ಟೈಮ್ ಅರೇಂಜ್ ಮಾಡೋದಕ್ಕಿಂತ ಸಖತ್ತಾಗಿ ಅರೇಂಜ್ ಮಾಡ್ಬೇಕು. ತಿಂದು ತೇಗಿ ಮಜಾ ಮಾಡ್ಬಿಡ್ಬೇಕು. ಮತ್ತೆ ಸದ್ಯಕ್ಕಂತೂ ಯಾವ್ದು ಬ್ಯಾಚುಲರ್ ಪಾರ್ಟಿ ಇಲ್ಲ. ಎಣ್ಣೆ ಹೊಳೆನೆ ಹರಿದ್ಬಿಡ್ಬೇಕು. ಚಿತ್ತರಿ ಚಿತ್ತ ಪತಾಲ್ ಆಗ್ಬೇಕು ಅಷ್ಟೇ. ಏನು ಚಿತ್ರ ಆಗ್ಬೇಕಾ ಪಾರ್ಟಿನ? ಹಲೋ ಸಾರ್ಥಕ್, ಹಲೋ. ಅದು ಏನಿಲ್ಲ ಆದ್ಯಾ, ನಾವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದಾಗಿ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅನ್ಕೊಂಡಿದ್ವಿ ಅಷ್ಟೇ. ಮತ್ತದೇನು ಚಿತ್ತಾಗ್ಬೇಕು ಅಂತಂದ್ರಿ, ಈ ಪದಗಳನ್ನೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ಅದು ಪಾರ್ಟಿಲಿ. ಕುಡಿಯಕ್ ಮುಂಚೆನೆ ಕುಡ್ದೋರ್ ತರ ಮಾತಾಡ್ಬಿಟ್ನಲ್ಲ. ಈಗ ಜುಡ್ಡು ಜನ್ವಾರ ಎಲ್ಲ ಆಜಿನ ಕೈ ಕೊಟ್ಬಿಟ್ಟಿನಿ. ಸಿಕ್ಕರೆ ಬಿಡ್ತಾಳ?
ಬೆಂಡ್ ಎತ್ತುತ್ತಾಳಷ್ಟೇ. ಹೇಗಾದ್ರು ಗೊತ್ತಾಗ್ದಿರಾಗ ಮ್ಯಾನೇಜ್ ಮಾಡ್ಬೇಕಲ್ಲ. ಹಲೋ ರೀ ಕಾಂತ. ಸಾರ್ಥಕ್ ಸರ್, ನೀವೇನು ವರಿ ಮಾಡ್ಬಿಡಿ. ಈ ಕಾಂತ ಇರೋದ್ಯಾಕೆ? ನಾನು ಎಲ್ಲ ರೆಡಿ ಮಾಡಿರ್ತೀನಿ. ನೀವು ಬಂದು ಬಾವುಟ ಆರಿಸೋದು ಒಂದೇ ಬಾಕಿ. ಯಾಕೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ಯಾ? ನೀನ್ ಯಾವ ಭಾಷೆಲಿ ಹೇಳ್ಬೇಕು ನಿಂಗೆ ಪದೇ ಪದೇ ಕಾಲ್ ಮಾಡ್ಬೇಡ ಅಂತ? ಇಡಿಯಟ್. ಮೇಡಮ್, ನಾನು ನಿಮ್ಗೆ ಎಷ್ಟೇ ಕಾಲ್ ಮಾಡಬಾರ್ದು ಅಂತ ಅನ್ಕೊಂಡ್ರು ಅವಳು ನಿಮಗೆ ಕಾಲ್ ಮಾಡೋ ಥರ ಮಾಡ್ತಾ ಇದ್ದಾಳೆ ಮೇಡಮ್. ಯಾಕೇನಾಯ್ತು? ಮತ್ತೇನ್ ಮಾಡದ್ಲ ಅವಳು? ಮೇಡಮ್, 3 ಹೊತ್ತು ಕೂಡ ನನ್ನ ಮಕ್ಕಳು ಬರ್ತಾರೆ, ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತಾಳೆ ಅಂತ ಕಿರ್ಚಾಡ್ತಾ ಇರ್ತಾಳೆ ಮೇಡಮ್. ಇವತ್ತಂತೂ ಫುಲ್ ಹಠ ಮಾಡ್ಬಿಟ್ಲು. ನನ್ಗೆ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಮೇಡಮ್. ಅದಕ್ಕೆ ನಿಮಗೆ ನಾನು ಫೋನ್ ಮಾಡಿದೆ. ಅವಳನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನಾನೇ ಬರ್ತೀನಿ ಅಲ್ಲಿಗೆ. ಅಲ್ಲಿ ತನಕ ಅವಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಸರಿ ಮೇಡಮ್. ನೀವು ಮುಂಚೆ ಈ ತರ ಮಾಡ್ತಾ ಇರ್ಲಿಲ್ವಲ್ಲ, ಇವಾಗ 1 ತಿಂಗಳಿಂದ ಓವರ್ ಆಗಿ ಆಡ್ತಾ ಇದ್ದಾಳೆ. ಮಕ್ಕಳು ಅಂತ ಕನ್ವರ್ಸ್ತಾನೆ ಇರ್ತಾಳೆ. ಆ ವಿಕ್ಕಿ ಮದ್ವೆ ಟೈಮಲ್ಲೂ ಹೀಗೆ ಮಾಡಿದ್ಲು. ಈಗ ವೇದಾಂತ್ ಮದ್ವೆ ಟೈಮಲ್ಲೂ ಹೀಗೆ ಮಾಡ್ತಾ ಇದ್ದಾಳೆ. ಈ ಮದ್ವೆ ಟೈಮ್ ಬಂದ್ರೆ ಯಾಕೆ ಇವಳು ಹೀಗೆ ಆಡ್ತಾ ಇದ್ದಾಳೆ? ಹೀಗೆ ಬಿಡಬಾರ್ದು. ಆದಷ್ಟು ಬೇಗ ಇವಳು ಬಾಯ್ ಮುಚ್ಚಿಸ್ಲೇಬೇಕು. ಇಲ್ಲ ಅಂತಂದ್ರೆ ನನ್ನ ಕುತ್ತಿಗೆಗೆ ಬಂದು ತಗಲಾಕೊಳ್ಳುತ್ತೆ ಅಷ್ಟೇನೆ. ಹೇಗಾದ್ರೂ ಮಾಡಿ ಇವತ್ತವಳು ಬಾಯ್ ಮುಚ್ಚಿಸ್ತೀನಿ. ಬಾಯ್ಸ್, ಈಗ ನೋಡಿ, ನಾವ್ ಮಾಡ್ತಿರೋ ಗಿಮಿಕ್ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಗೊತ್ತಾಯ್ತು ಅಂದ್ರೆ ಎಲ್ರು ಸೇರಿ ನಮ್ಮನ್ನ ರೆಡಿ ಮಿಕ್ಸ್ ಮಾಡ್ಬಿಡ್ತಾರೆ. ಬಾವಾ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಡಿ. ನಮ್ ಖರಾಬ್ ಇದಾರಲ್ಲ, ಈ ತರ ಸ್ಕ್ಯಾಮ್ ಮಾಡಕ್ಕೇನೆ ಫೇಮಸ್. ಬರೀ ಈ ತರ ಕೆಲಸಗಳು ಬಿಟ್ರೆ ಇನ್ಯಾವ ಕೆಲಸ ಸರಿಯಾಗಿ ಮಾಡಿದಾರೆ ಹೇಳಿ? ಅದೆಲ್ಲ ಸರಿ ಬಾಮೈದ. ಈ ವಿಷಯ ಏನಾದ್ರು ನಿಮ್ ಅಣ್ಣ ಅಥವಾ ನಿನ್ ತಂಗಿ ಗೊತ್ತಾದ್ರೆ ಕಾಂತನ್ ಜೊತೆ ನಮ್ಮನ್ನು ಕೈಲಾಸ ಸೇರಿಸ್ತಾರಷ್ಟೇ. ನೀವು ಹೊಗಳಿದ್ರ ಇಲ್ಲ ಕ್ಯಾಕರ್ಸಿ ಅಂತ ಹೋಗುದ್ರ? ಇವತ್ ನಿಮ್ಗೆ ಉಗಿಯೋ ಸೀನ್ಸ್ ಎಲ್ಲ ಇಲ್ಲ ರೀ ಕಾಂತ. ಇವತ್ತು ಇಡೀ ಪಾರ್ಟಿ ನಿಮ್ ಅಧ್ಯಕ್ಷತೆಯಲ್ಲೇ ನಡಿಬೇಕು. ನೀವೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಕೇಳಕ್ ಒಂಥರ ಚೆನ್ನಾಗಿದೆ. ಇರ್ಲಿ. ಅದೆಲ್ಲ ಸರಿ, ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ತಾನೆ? ಸಾರ್ಥಕ್ ಸರ್, ಡೋಂಟ್ ವರಿ. ಬ್ಲಾಕ್ ಲೇಬಲ್, ರೆಡ್ ಲೇಬಲ್, ಆರೆಂಜ್ ಲೇಬಲ್, ಪಿಂಕ್ ಲೇಬಲ್, ಆ ಲೇಬಲ್, ಈ ಲೇಬಲ್, ಜಾನಿ ವಾಕರ್, ಅಂಡರ್ಟೇಕರ್ ಎಲ್ಲ ಹೇಳ್ಬಿಟ್ಟಿದೀನಿ. ಇನ್ನೂ ಏನಾದ್ರು ಬೇಕಾದ್ರೆ ಈಗಲೇ ಹೇಳ್ಬಿಡಿ. ಆಮೇಲೆ ಖಾಲಿ ಆಯ್ತು ಅಂತ ಅದೇನೋ ಹೇಳ್ತಾರಲ್ಲ, ಆಯ್ಕೊಂಡು ತಿನ್ನೋನ ಹಿಡ್ಕೊಂಡು ಅದೇನೋ ಮಾಡಿದ್ರು ಅಂತ, ಆತರ ನನ್ನ ಹತ್ರ ಕಿತ್ಕೊಂಡ್ ಕುಡಿಬೇಡಿ. ಯಾಕಂದ್ರೆ ದುವಾಸರು ಯಾವಾಗ್ಲೂ ಹಿಂಗೆ ಮಾಡೋದು. ಬಾಮೈದ, ಇಷ್ಟ ಸಾಕ್ತಾನೆ? ಅಯ್ಯೋ ಬಾವಾ, ಇದನ್ ಫಸ್ಟ್ ಕುಡಿದ್ಬಿಟ್ಟು ನಿಂತ್ಕೊಳ್ಳೋದ. ನಿಮ್ ಬುದ್ಧಿ ನೀವೆಲ್ ಬಿಡ್ತೀರಾ? ನಾವಿಲ್ದೇನೆ ಪಾರ್ಟಿ ಮಾಡ್ತೀರಾ? ಅದ್ ಹೇಗ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ನಾನು ಇದೇ ವಿಚಾರನ ವಿಕ್ಕಿಯವ್ರ ಹತ್ರ ಮಾತಾಡ್ದೆ. ಅದಕ್ಕೆ ಅವರು ಚಿಕ್ಕದಾಗಿ ಪಾರ್ಟಿ ಮಾಡ್ತೀವಿ, ಆದ್ರೆ ಅದ್ರಲ್ಲಿ ಡ್ರಿಂಕ್ಸ್ ಏನು ಇರಲ್ಲ ಅಂತ ಹೇಳಿದಾರೆ. ಅಯ್ಯೋ ಆರ್ತಿ, ನೀನ್ ಇಷ್ಟೊಂದು ಇನ್ನೋಸೆಂಟ್ ಆಗಿದ್ರೆ ತುಂಬಾನೇ ಕಷ್ಟ. ನಮ್ ಹುಡುಗನ್ನ ಯಾವ ವಿಚಾರದಲ್ಲಿ ಬೇಕಿದ್ರು ನಂಬೋದು, ಆದ್ರೆ ಡ್ರಿಂಕ್ಸ್ ವಿಚಾರದಲ್ಲಿ ಮಾತ್ರ ನಂಬಾರ್ದು. ನಾವೇನಾದ್ರೂ ಅಲ್ಲಿ ಇಲ್ಲ ಅಂತಂದ್ರೆ ದೊಡ್ಡದಾಗಿ ಏನಾದ್ರು ಕಿತಾಪತಿ ಮಾಡ್ಬಿಡ್ತಾರೆ. ಸೊ ಬೆಟರ್ ನಾವ್ ಅವ್ರ ಜೊತೆ ಇರೋದು. ಇಲ್ಲ ಅಂತಂದ್ರೆ ಅವ್ರು ಮಾಡಿರೋ ಕಿತಾಪತಿನ ನಾವ್ ಕ್ಲೀನ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ನಾವ್ ಅವ್ರ ಜೊತೆಗೆ ಇರೋದು ಒಳ್ಳೇದು ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಒಳ್ಳೇದು. ಸರಿ, ಅದಕ್ಕೆ ನಾವೆಲ್ಲರೂ ಅಲ್ಲೇ ಇರೋಣ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ. ನಾವೆಲ್ಲರೂ ಪಾರ್ಟಿಗೆ ಬರ್ತೀವಿ ಅಂತಂದಾಗ ಎಲ್ಲರೂ ಸೇರ್ಕೊಂಡು ಬೇಡ ಅಂತ ಅಂದಿದ್ದಾರೆ ಅಂತಂದ್ರೆ ಏನೋ ದೊಡ್ಡದಾಗಿ ಮನೆ ಆಳ್ತಾನೆ ಮಾಡಿರ್ತಾರೆ. ಬಟ್ ಅಲ್ಲಿಗೆ ಹೇಗ್ ಹೋಗೋದು ಅಂತ ಮನ್ಪುನಿ. ಅದಕ್ಕೆ ಇದಕ್ಕೆಲ್ಲ ಅಮ್ಮನೇ ಕರೆಕ್ಟು. ಅವಳ ಹತ್ರ ಏನಾದ್ರೂ ಒಂದು ಐಡಿಯಾ ಇದ್ದೇ ಇರುತ್ತೆ. ಅವ್ಳಿಗೆ ಕಾಲ್ ಮಾಡಿ. ಕರೆಕ್ಟ್. ಹಲೋ ಅಮ್ಮು, ನೀನು ಮತ್ತೆ ಅದಿತಿ ಇವಾಗ್ಲೇ ಹೊರಟು ಬನ್ನಿ. ಸರಿ, ಅದಕ್ಕೆ ಈಗಲೇ ಬರ್ತೀವಿ.
ಅಮ್ಮು, ಅದಿತಿ, ಅಂಜು. ಯಾಕ್ರಿ ಹೀಗ್ ಕೂಗ್ತಾ ಇದ್ದೀರಾ? ಮನೆಗ್ ಕಳ್ರೇನಾದ್ರೂ ನುಗ್ಗಿದ್ರ ಹೇಗೆ? ಮನೆಗೆ ಯಾವ ಕಳ್ಳ ಬರ್ತಾನೆ ಪರಿ? ಬಂದ್ರೆ ಕಳ್ಳರು ವೇಷದಲ್ಲಿ ಅಳಿಯಂದ್ರು ಬರ್ಬೇಕಷ್ಟೆ. ಇಲ್ಲಿ ಮಕ್ಕಳು ಯಾರಾದ್ರೂ ಇದಾರಾ? ಯಾರು ಇಲ್ಲ ರೀ. ಅಮ್ಮು ಅದಿತಿ ಇಬ್ರು ಹೊರಗಡೆ ಹೋಗಿದ್ದಾರೆ. ಯಾಕೆ ಹೇಳಿ? ಆರ್ತಿ ಮದ್ವೆಗೆ ಮಾಡಿದ ಸಾಲದ ಲೆಕ್ಕನೆಲ್ಲ ಒಂದು ಪುಸ್ತಕದಲ್ಲಿ ಬರ್ದಿಟ್ಟಿದ್ದೆ. ಆ ಪುಸ್ತಕನೇ ಕಾಣ್ತಾ ಇಲ್ಲ ಇವಾಗ. ಅದಕ್ಕೆ ಮಕ್ಳಿಗೇನಾದ್ರೂ ಗೊತ್ತಿರುತ್ತೋ ಏನೋ ಅಂತ. ದೊಡ್ಡ ಮಗಳ ಮದ್ವೆ ಆಗಿ ಈಗ ಎರಡನೇ ಮಗಳು ಮದ್ವೆ ಆಗ್ತಾ ಇದ್ರು, ನೀವಿನ್ನೂ ಲೆಕ್ಕ ಬರೆಯೋದ್ ಬಿಟ್ಟಿಲ್ಲ ನೋಡಿ. ಹೇಗ್ ಬಿಡೋಕ್ಕಾಗತ್ತೆ ಪರಿ? ಲೆಕ್ಕಾಚಾರ ಹಾಕ್ಲಿಲ್ಲ ಅಂದ್ರೆ ನಾವು ಬದುಕೋಕ್ಕಾಗತ್ತಾ? ಲೆಕ್ಕಾಚಾರದಲ್ಲಿ ಒಂಚೂರು ಏರುಪೇರಾದ್ರೂ ನಮ್ಮ ಜೀವನನೇ ಏರುಪೇರಾಗತ್ತೆ. ನಮ್ಮಂತ ಮಧ್ಯಮ ವರ್ಗದವ್ರ ಜೀವನದಲ್ಲಿ ಲೆಕ್ಕಾಚಾರನೇ ಇಲ್ಲ. ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಈ ಲೆಕ್ಕಾಚಾರದ ಜೀವನ ಯಾವತ್ ಮುಗಿಯುತ್ತೋ ಆ ಭಗವಂತನ್ಗೆ ಗೊತ್ತು. ರೀ, ಈ ನಿಮ್ ಪುಸ್ತಕನ ಅಡ್ಗೆ ಮನೇಲಿ ಎಲ್ಲೋ ಇಟ್ಟಿದೀನಿ ಅನ್ಸುತ್ತೆ. ಸರಿಯಾಗಿ ಹುಡುಕ್ರಿ. ನೋಡ್ತೀನಿ. ಸರಿ, ಅದ್ರಲ್ಲಿ ಅಂಥದ್ದೇನಿದೆ ಈಗ? ಎಲ್ಲಾ ಕೆಲಸ ಬಿಟ್ಟು ಅದನ್ನ ಹುಡುಕ್ತಿದ್ದೀರಲ್ಲ? ಏನಿಲ್ಲ ಪರಿ, ನಮ್ಮ ಆರ್ತಿ ಮದ್ವೆಲಿ ಈ ಅಡ್ಗೆ ಅವ್ರಿಗೆ ಎಷ್ಟು ಖರ್ಚಾಯ್ತು, ಡೆಕೋರೇಷನ್ ಅವ್ರಿಗೆ ಎಷ್ಟು ಕೊಟ್ವಿ, ರೇಷನ್ಗೆ ಎಷ್ಟು ಖರ್ಚಾಯ್ತು ಅಂತ ಎಲ್ಲ ಬರ್ದಿದ್ದೆ. ಅದರಲ್ಲಿ ಡೀಟೇಲ್ ಆಗಿ ಎಲ್ಲ ಲೆಕ್ಕನೂ ಬರ್ದಿಟ್ಟಿದ್ದೀನಿ. ಈಗ ಒಂದ್ಸಲ ಅದ್ರ ಮೇಲೆ ಕಣ್ಣಾಡಿಸ್ಬಿಟ್ರೆ ಅಮ್ಮು ಮದ್ವೆಗೆ ಖರ್ಚು ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಅದಕ್ಕೆ ಅದನ್ನ ಹುಡುಕ್ತಾ ಇದ್ದೆ. ಆಗಿನ ರೇಟ್ಗೂ ಈಗಿನ ರೇಟ್ಗೂ ಹೋಲಿಕೆ ಮಾಡೋಕ್ಕಾಗತ್ತೇನ್ರಿ? ಈಗೆಲ್ಲಾನು ದುಬಾರಿಯಾಗಿದೆ. ಈಗ ಅದನ್ನ ನೋಡ್ಕೊಂಡು ನೀವು ಖರ್ಚು ವೆಚ್ಚದ ಲೆಕ್ಕ ಹಾಕೊಳಕ್ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಹೋಗಿ ಅಡ್ಗೆ ಮನೇಲಿ ಹುಡುಕೋಗಿ. ಸರಿ. ರಿಪೋರ್ಟ್ ಬರೀ ಹೆಸರಲ್ಲಿದೆ. ನೀವು ಒಂದ್ ಕೆಲಸ ಮಾಡ್ಬಿಡಿ, ನೀವ್ ಹೆಂಡತಿರೆಲ್ಲ ಕೋಪ ಮಾಡ್ಕೊಂಡು ಪಾರ್ಟಿ ಕ್ಯಾನ್ಸಲ್ ಮಾಡಿದ್ರೆ ಸರಿ ಅಂತ ಒಂದ್ ಅವಾಜ್ ಹಾಕಿ ಎಲ್ಲ ಮಾತ್ ಕೇಳ್ಬಿಡ್ತಾರಷ್ಟೇ. ನಿಂಗಿನ್ನೂ ಮದ್ವೆ ಆಗಿಲ್ಲ ಅಲ್ಲ, ಅದಕ್ಕೆ ಭ್ರಮೇಲ್ ಬಾಳ್ತಾ ಇದ್ಯಾ. ಈ ಗಂಡಸ್ರಲ್ಲ ನಾವು ಕೋಪ ಮಾಡ್ಕೊಂಡ್ವಿ ಅಂದ್ಕೂಡ್ಲೆ ಜಗ್ಗೋ ಸೀನ್ಸ್ ಎಲ್ಲ ಇಲ್ಲ. ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಈ ಪ್ಲಾನ್ ಕ್ಯಾನ್ಸಲ್. ಇವಾಗ ನಾವು ಅಡ್ವಾಂಟೇಜ್ ತಗೊಂಡ್ರೆ ಇದಕ್ಕೆ 1000 ಪಟ್ಟು ಜಾಸ್ತಿ ಮಾತಾಡ್ತಾರೆ. ಈ ಐಡಿಯಾ ವರ್ಕೌಟ್ ಆಗಲ್ಲ. ಸೊ ನಾವು ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಅಯ್ಯೋ ಹೌದಾ? ಮತ್ತಿನ್ನೇನ್ ಮಾಡೋದು? ನಮ್ಮಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಶಾಕ್ ಕೊಟ್ರೆ ಹೇಗಿರುತ್ತೆ? ಅದಕ್ಕೆ ಈ ಗಂಡಸರು ಹುಷಾರಿಲ್ಲ ಅಂದ್ರೂ ಬಗಲ್ವಾ? ಹುಷಾರಿಲ್ಲ ಅಂದ್ರೆ ಕೇರ್ ಮಾಡ್ತಾರೆ, ಓಡ್ ಬರ್ತಾರೆ. ಅವ್ರಿಗೆ ಕನ್ವಿನ್ಸ್ ಆಗ್ಬೇಕು. ಆದ್ರೆ ನಾವು ಸಡನ್ ಆಗಿ ಹುಷಾರಿಲ್ಲ ಅಂತಂದ್ರೆ ಅವ್ರು ನಂಬಲ್ಲ. ನಾವ್ ಹೇಳಿದ್ರೆ ನಂಬಲ್ಲ ಅದಕ್ಕೆ. ಆದ್ರೆ ಅಜ್ಜಿ ಹತ್ರ ಹೇಳ್ಸಿದ್ರೆ ಹೇಗಿರುತ್ತೆ? ಆಗ ಅವರು ಸುಳ್ಳು ಹೇಳೋದಕ್ಕೂ ಆಗಲ್ಲ, ನಂಬದೇ ಇರಕ್ಕೂ ಆಗಲ್ಲ. ಇಲ್ಲ ಆರ್ತಿ, ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಇಫ್ ಇನ್ ಕೇಸ್ ಅವ್ರು ಡ್ರಿಂಕ್ಸ್ ಮಾಡ್ತಾ ಇಲ್ಲ ಅಂತ ಅನ್ಕೋ, ನಾವು ಹುಷಾರಿಲ್ಲ ಅಂತ ಹೇಳಿ ಕರ್ಸಿದ್ದು ದೊಡ್ಡ ಅಪರಾಧನೇ ಆಗ್ಬಿಡತ್ತೆ. ಫುಲ್ ಬಿಲ್ಡಪ್ ಕೊಟ್ಬಿಡ್ತಾರೆ. ಸೊ ಇದು ಯಾಕೋ ಬೇಡ. ನೀವ್ ಹೇಳ್ತಿರೋದು ಕರೆಕ್ಟ್ ಅಷ್ಟೇ. ಹೋಗ್ಲಿ ಪಾಪ ಏನೋ ಮಾಡ್ಕೊಳ್ಳಿ ಬಿಟ್ಬೇಡ ಅಂತಂದ್ರೆ ಲಾಸ್ಟ್ ಟೈಮ್ ಅವ್ರ ಅವತಾರನ ನಾವೇ ಕಣ್ಣಾರೆ ನೋಡಿದೀವಿ. ಸೊ ಈ ಟೈಮ್ ರಿಸ್ಕ್ ತಗೊಳಕ್ಕೆ ನಾ ರೆಡಿ ಇಲ್ಲ. ಹೌದು ಅದಕ್ಕೆ ಈ ಸತಿ ನಾವು ಹುಡುಗಿರೆಲ್ಲ ಬೇಡ ಅಂತ ಹೇಳ್ತಿದಾರೆ ಅಂದ್ರೆ ಏನಾದ್ರೂ ಪ್ಲಾನ್ ಇಟ್ಟಿರ್ತಾರ ಅವರು. ಅದ್ರಲ್ಲಿ ಕಾಂತ ಬೇರೆ ಸೇರ್ಕೊಂಡಿದ್ದಾರೆ ಅಂದ್ರೆ ಎಡ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಿದ್ರೆ ಇವಾಗ ಏನ್ ಮಾಡೋದು? ಅಮ್ಮು ಹಿಯರ್ ನೋ ಫಿಯರ್. ಏನ್ ತಮಾಷೆನಾ? ಐಡಿಯಾ ಏನಾದ್ರು ಬಂತ ಅಮ್ಮು? ನಮಗೊಂದ್ಸರಿ ಸುಪಾರಿ ಕೊಟ್ಮೇಲೆ ಮುಗೀತು. ಅದಕ್ಕೆ ಕೇಳಲೇಬೇಡಿ, ಸೂಪರ್ ಐಡಿಯಾನೇ ಬಂದಿದೆ. ಎಲ್ಲರೂ ನೀಟಾಗಿ ಕೇಳಿಸ್ಕೊಳ್ಳಿ.
ಹೇಗಿದೆ ಐಡಿಯಾ? ಸೂಪರ್ ಆಗಿದೆ. ಅದಕ್ಕೆ ನೀನ್ ಇರ್ಬೇಕು ಅಂತ ಹೇಳ.